ನಿಮ್ಮ ಹೆಸರು ಹೇಳಿ ಸರ್. ನಂದೀಶ್ ಅಂತ. ಯಾವ ಊರು? ದೊಡ್ಡಗಂಗೋಡಿ. ಹಾಂ ಹಾಂ ಹಾಂ. ಒಟ್ಟು ನಿಮ್ಮ ಊರಲ್ಲಿ 3 ಜನ ಕಟ್ತಾರಾ? ಹಾಂ, ನಮ್ಮೂರಿನಲ್ಲಿ 400 4 ಜನ. ಹಾಂ ಹಾಂ. ಮುಂಚೆ ಇಬ್ಬರೇ ಕಟ್ತಾ ಇದ್ದೀವಿ. ನಿಮ್ಮೂರಿಗೆ ಒಂದ್ಸತಿ ಬಂದಿದ್ದೆ, ಇಬ್ಬರು ಕಟ್ಟೋರು. ಇಲ್ಲ, ಫಸ್ಟು ಈರಣ್ಣ ಪುಟ್ಟಪ್ಪ ಅವರು, ಅವಲಕ್ಕಿ ಪುಟ್ಟಣ್ಣ ಅನ್ನೋರು ಫಸ್ಟು ನಮ್ಮೂರಿನಲ್ಲಿ ನಾವೇ ಕಟ್ತವ್ರು. ಹಾಂ ಹಾಂ ಹಾಂ. ನಮ್ಮ ತಂದೆ, ನಮ್ಮ ದೊಡ್ಡಪ್ಪರು, ನಮ್ಮ ತಾತಾರು ತಿರೋದ್ಮೇಲೆ ಒಂದು 15 ವರ್ಷ ನಾವು ಬಿಟ್ಟು. ಹಾಂ ಹಾಂ ಹಾಂ. ಮತ್ತು ಈಗ ಕಟ್ಟಬೇಕು ಅಂತ ಒಂದು ಆಸಕ್ತಿ ಇರುತ್ತೆ. ಹಾಂ ಹಾಂ. ಮತ್ತು ನಮ್ಮ ಚಿಕ್ಕಪ್ಪರು ಕಟ್ಟಿದ್ದಾರೆ. ಯಾರು ನಿಮ್ಮ ಪುಟ್ಸ್ವಾಮಣ್ಣ? ಹಾಂ, ಪುಟ್ಸ್ವಾಮಣ್ಣ ಅವರು ನಮ್ಮ ಚಿಕ್ಕಪ್ಪರು. ಹೌದಾ? ಅದೇ ಸರ್ಕಲ್ ಹತ್ರ ಇದೆಯಲ್ಲ ಮನೆ, ಬಂದಿದ್ದಾರೆ ಅವರು? ಹಾಂ, ಅವರು ಸರ್. ಇದು ತೊಗೊಂಡು ಎಷ್ಟು ದಿನ ಆಯಿತು ಸರ್? ನಾನು ಬೇಬಿಯಲ್ಲಿ ತಗೊಂಡೆ. ಬೇಬಿಯಲ್ಲಿ ತೊಗೊಂಡಿದ್ದು? ಜಾತ್ರೆಯಲ್ಲೇ ತೊಗೊಂಡಿದ್ದಾ? ಕಮಿಟಿ ಮುಗಿಸ್ಕೊಂಡು ನನಗೆ ಹಿಡ್ಕೊಟ್ಟು. ಹಾಂ ಹಾಂ. ಸ್ವಾಮಿಯವ್ರದ್ದು ತೊಗೊಂಡ್ರಿ? ಹಾಂ, ಸ್ವಾಮಿಯವರು. ಅನಿಲಿಂದ ಸ್ವಾಮಿಯವ್ರಿಗೆ ಹೋಗಿತ್ತಾ? ಮೊದಲು ಇದು ಕುರ್ಬಳ್ಳಿ ಮಾಸ್ಟ್ರು ಅಂತಾರೆ. ಗೊತ್ತು. ಅಲ್ಲಿಂದ ಬಂತು ಚಂದ್ರಪ್ಪ ಅವ್ರ ಮನೇಲಿ ನಾನು ಹೋದಾಗ ಅಲ್ಲಿ ವಿಡಿಯೋ ಮಾಡಿದ್ದೆ ಇದನ್ನ. ಮತ್ತೆ ಅಲ್ಲಿಂದ ಅನಿಲ್ ಅವರು ತಗೊಂಡವ್ರು. ಹಾಂ ಹಾಂ. ಅನಿಲ್ ಅವರು ಇದಕ್ಕೆ ಜೀವ ಕೊಟ್ಟರು. ಗೊತ್ತು. ಅವ್ರಿಗೂ ಒಳ್ಳೆ ಹೆಸರು ಕೊಡ್ತು, ಅವರು ಚೆನ್ನಾಗಿ ಸಾಕಿದ್ರು. ಅವರು ಇದಕ್ಕೆ ಒಂದು ಜೀವ ಅಂತ ಕೊಟ್ಟಾರೆ ಅನಿಲ್. ಹೌದು. ನೀವು ತಂದು ಎಷ್ಟು ತಿಂಗಳಾಯ್ತು ಅಂದರೆ? ನಾನು ಬೇಬಿ. ಹಾಂ, ಬೇಬಿ ಅಂತ ಹೇಳಿದ್ರೆ 25 ದಿನ ಆಗುತ್ತೆ. ಅಷ್ಟೇನಾ? ಶಿವರಾತ್ರಿ. ಹಾಂ. ಎಷ್ಟಾಗಿದೆ ಸರ್ ನಿಮಗೆ? ಸರ್ 4.25 ಲಕ್ಷ. 4.25 ಲಕ್ಷ ಕೊಟ್ಟಿದ್ದೀರಾ? ಹಾಂ ಹಾಂ. ಕಡೆಯಲ್ಲೋ? ಕಡೆ ಕೆಡ್ಗೈ. ಹಾಂ ಹಾಂ. ಎಷ್ಟು ಹಸು ಮೇಲೆ ಬಿಟ್ಟಿರ್ತೀರ ನೀವು? ಸರ್ ಈಗ ಒಂದು 38 ಹಸುಗಳಾಗೈತೆ. ಜಾತ್ರೆಯಲ್ಲಿ ನಿನ್ನೆಯಿಂದ ಒಂದು 7 ಹಸು ಸಿಕ್ಕಿದೆ. ಹೌದಾ? ಹಾಂ ಹಾಂ ಹಾಂ. ಸರಿ. ಕೈ ತಿಂಡಿ ಸರ್ ಮಾಮೂಲಿ ಎಲ್ಲ ಚಕ್ಕೆ ಬೂಸ, ಮತ್ತೆ ಮಧ್ಯಾಹ್ನದ ಹೊತ್ತು ನಾವೇನು ಮಾಡ್ತೀವಿ ಅಂದರೆ ಹುಳ್ಳಿಕಾಳು ನೆನೆ ಹಾಕ್ಬಿಟ್ಟು, ಹಣ್ಣು ತೆಂಗಿನಕಾಯಿ, ಬೆಲ್ಲ ಎಲ್ಲನೂ ಆಡಿಸ್ಬಿಟ್ಟು ಮಧ್ಯಾಹ್ನದ ಹೊತ್ತು ಒಂದು ಟೈಮು ಹಾಲು ಥರ ಮಾಡಿ ಕುಡಿಸ್ತೀವಿ. ಮತ್ತು ಬೆಳಗ್ಗೆ ಹೊತ್ತು ಒಂದು 3 ಮೊಟ್ಟೆ ಕೊಡ್ತೀವಿ, ಸ್ವಲ್ಪ ಬೆಣ್ಣೆ, 1 ಲೀಟ್ರ್ ಹಾಲು ಬೆಳಗ್ಗೆ ಸರ್. ನಿಮಗೂ ಒಳ್ಳೆ ಹೆಸರು ಕೊಡುತ್ತಿದ್ದು. ಏನೋ ನೋಡೋಣ, ಬಸಪ್ಪನ ಮೆರೆಸ್ಬೇಕಲ್ವಾ? ಅವ್ನು ನಾವು ಮೆರೆಸಿದ್ರೆ ಅವ್ನು ಮೆರೆಸ್ಬೋದು. ಕರುಗಳೆಲ್ಲ ಚೆನ್ನಾಗಿ ಬಿದ್ದಿದೆ ಅಲ್ಲಿ. ಆ ಕರುಗಳೆಲ್ಲ ಚೆನ್ನಾಗಿ. ಸ್ವಾಮಿಯವ್ರ ಮನೆಗೆ ಎಷ್ಟು ದಿನ ಇತ್ತು? ಅವ್ರ ಹತ್ರ ಒಂದು 20-25 ದಿನ. ಇದು ಸರ್ ಅದು ಕರ್ಣ ಅಂತ. ಅದು ಒಂದಿಗುಡ್ಡೆ ಲೋಕಿ ನಾನು ಒಂದೇ ದಿನ ತಗೊಂಡಿರೋದು. ಹೌದು. ಅವ್ರ ಮನೇಲಿ ಒಂದು ದಿನನೂ ಇರಲಿಲ್ಲ. ಇದ್ರ ಒಳಗಡೆ ಏನಾಗಿತ್ತು ಅಂದರೆ ಇಕ್ಕೆಕಲ್ಲು ಒಳಗಡೆ ಬಾವು ಸೇರ್ತಿದ್ವಿ. ನಮ್ಮ ಹತ್ರಕ್ಕೆ ಬಂದರೆ ಒಂದು ಸ್ವಲ್ಪ ಅದನ್ನ ತೋರಿಸಿ ಇದು ರೆಡಿ ಮಾಡಿ ಈಗ ದನಿನ ಮೇಲೆ ಬಿಟ್ಬಿಟ್ಟಿದ್ದೀವಿ. ಇದು ಬಿಟ್ಟಿದ್ದೀರಾ? ಬಿಟ್ಬಿಟ್ಟೆ. ಭಾಳ ರ್ಯಾಶ್ ಐತೆ. CR7 ಮಾಡಿ. ಹೌದು. ಮೊಬೈಲ್ ನಂಬರ್ ಹೇಳಿ ನಿಮ್ಮದು? ಸರ್ 7628201440. ಆಯ್ತು. ಅದು ಸಣ್ಣಗರ ಬಂದು ದಾದಾ ಮಗನಾ? ಉಂಟಪ್ಪ ಅವ್ರದ್ದು. ಒಟ್ಟು 3 ನಿಮ್ಮದೇನಾ? ಇದು ದಾವಣಗೆರೆ ನಮ್ಮ. ಹಾಂ. ವ್ಯಾಪಾರಕ್ಕೇನಿಲ್ಲ, ಎಲ್ಲ ಪ್ರದರ್ಶನಕ್ಕೆ. ಇದು ಕೊಡೋದಿಲ್ಲ. ಇದು ಭಾಳ ಡಿಮ್ಯಾಂಡ್ ಐತೆ. ಮನೆಗೆ ಮಡಿಕೊಳ್ಳೋಣ. ಸಿಕ್ಕಿದ್ರೆ ಕೂಟ ಹಾಕತ್ತೀವಿ. ಬಿತ್ತನೆಗೆ ಬರುತ್ತಲ್ಲ? ಬಿತ್ತನೆ ಬರುತ್ತೆ. ಅದೇ ಜನ ಎಲ್ಲ ನಮ್ಮ ಕಡೆ ಜನ ಎಲ್ಲ ದನ ಮಡಗಿರೋರೆ, ಇದಕ್ಕಿಂತ ಓರಿ ಮಾಡ್ತೀಯಾ, ಬೀಜ ಹೊಡಿಸ್ಬೇಡ ಅಂತಾರೆ. ಇವತ್ತಿನ ಕಾಲದಲ್ಲಿ ಬೀಜ ಜೋರಿ ಕಟ್ಕೊಂಡಿದ್ದವ್ರಿಗೆ ಏನು ಅಷ್ಟೇ ಒಂದು ಆದಾಯ ಇರಲ್ಲ. ಹೌದಾ? ಏನೋ ಒಂದು ಹೆಸರು. ಮತ್ತೆ ನಾವು ಈ ಬೀಜ ಹೊಡೆದು ಹಾಕಿದ್ರೆ ಒಳ್ಳೆ ದುಡ್ಡು ಮಾಡ್ಬೋದು. ಆಯಿತು ಸರ್. ಇದೆಷ್ಟಾಗಿತ್ತು ಸರ್? ಇದು ನನಗೆ 96,000.